ಗಂಡನಿಗೆ ಗೊತ್ತಿಲ್ಲದ ಹೆಂಡತಿ ದಂಧೆ. ಇವಳು ಕಾಮಿನಿ ಮತ್ತು ಅಶೋಕ್ ಇಬ್ಬರು ದಂಪತಿಗಳಾಗಿರುತ್ತಾರೆ. ಅಶೋಕ್ ಕಾಮಿನಿ ಬಳಿ ಬಂದು ಅವಳನ್ನು ತಬ್ಬಿ, ಏನು ಇವತ್ತು ಇಷ್ಟು ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಕಾಮಿನಿ, ಇವತ್ತು ನನ್ನ ಫ್ರೆಂಡ್ ಸ್ಮಿತಾಳನ್ನು ನೋಡಲು ಗಂಡಿನ ಮನೆಯವರು ಬರುತ್ತಿದ್ದಾರೆ, ನಾನು ಅಲ್ಲಿಗೆ ಹೋಗಲು ರೆಡಿಯಾಗಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಅಶೋಕ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ನೋಡುತ್ತಾನೆ. ಆಗ ಕಾಮಿನಿ, ಇದನ್ನೆಲ್ಲ ನಾವು ರಾತ್ರಿಯಲ್ಲಿ ನಡೆಸೋಣ, ಈಗ ಬೇಡ ಎಂದು ಹೇಳುತ್ತಾಳೆ. ಆಗ ಅಶೋಕ್, ನಾನು ನಿನಗಾಗಿ ಕಾಯುತ್ತಿರುತ್ತೇನೆ, ಬೇಗ ಬಾ ಎಂದು ಹೇಳುತ್ತಾನೆ. ಆಗ ಕಾಮಿನಿ ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ನಂತರ ಕಾಮಿನಿ ಬೇರೆ ಪುರುಷನ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ತೋರಿಸುತ್ತಾ ಇರುತ್ತಾಳೆ. ಎಲ್ಲ ಮುಗಿದ ಮೇಲೆ ಆ ವ್ಯಕ್ತಿ ಅವಳಿಗೆ ಹಣವನ್ನು ಕೊಡುತ್ತಾನೆ. ಆದ್ದರಿಂದ ಕಾಮಿನಿಗೆ ತುಂಬಾ ಖುಷಿಯಾಗುತ್ತದೆ. ಕಾಮಿನಿ ದುಡ್ಡಿಗಾಗಿ ಕಾಲ್ ಗರ್ಲ್ ದಂಧೆ ನಡೆಸುತ್ತಾ ಇರುತ್ತಾಳೆ. ಈ ವಿಷಯ ಅವಳ ಗಂಡ ಅಶೋಕ್ಗೆ ಗೊತ್ತಿರುವುದಿಲ್ಲ. ರಾತ್ರಿ ಕಾಮಿನಿ ಮನೆಗೆ ಬರುತ್ತಾಳೆ. ಆಗ ಅಶೋಕ್, ಬೆಳಗ್ಗಿನಿಂದ ನಾನು ನಿನಗಾಗಿ ಕಾಯುತ್ತಿದ್ದೇನೆ, ಬಾ, ಈಗಲಾದರೂ ನಾವು ಸ್ವರ್ಗ ಸುಖ ಕಾಣೋಣ ಎಂದು ಹೇಳಿ ಕಾಮಿನಿಯನ್ನು ಎತ್ತಿಕೊಂಡು ರೂಮಿಗೆ ಹೋಗುತ್ತಾನೆ. ಬೆಳಗ್ಗೆ ಅಶೋಕ್ ಆಫೀಸ್ಗೆ ಹೋಗಲು ರೆಡಿ ಆಗುತ್ತಾನೆ. ಆಗ ಕಾಮಿನಿ ಬಂದು, ನಾನು ನಿಮ್ಮೊಂದಿಗೆ ಬರುತ್ತೇನೆ, ನನ್ನನ್ನು ಮಾರ್ಕೆಟ್ ಹತ್ತಿರ ಡ್ರಾಪ್ ಮಾಡಿ ಎಂದು ಹೇಳುತ್ತಾಳೆ. ಆಗ ಅಶೋಕ್ ಸರಿ ಎಂದು ಹೇಳಿ ಇಬ್ಬರೂ ಹೊರಡುತ್ತಾರೆ. ಈ ಕಡೆ ಕಾಮಿನಿ ಯಾವುದೋ ಮನೆ ಬಳಿ ಬಂದು ತಾನು ಹಾಕಿದ್ದ ಬಟ್ಟೆಯ ಟಾಪನ್ನು ಬಿಚ್ಚುತ್ತಾಳೆ. ಅವಳು ಮಾಡರ್ನ್ ಡ್ರೆಸ್ ಹಾಕಿ ಆಗಿ ಕಾಣಿಸುತ್ತಾ ಇರುತ್ತಾಳೆ. ನಂತರ ಆ ಮನೆಯ ಕಾಲಿಂಗ್ ಬೆಲ್ ಮಾಡುತ್ತಾಳೆ. ಆಗ ಮನೀಶ್ ಎಂಬ ಯುವಕ ಬಾಗಿಲು ತೆಗೆಯುತ್ತಾನೆ. ನಂತರ ಕಾಮಿನಿ ಮನೀಶ್ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾಳೆ. ಇಬ್ಬರು ಮಜಾ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ನಂತರ ಕಾಮಿನಿ ಅವನಿಂದ ಹಣ ಪಡೆದು ಅಲ್ಲಿಂದ ಹೊರಡುತ್ತಾಳೆ. ಒಂದು ದಿನ ಕಾಮಿನಿ ಯಾವುದೋ ಒಂದು ಜಾಗದಲ್ಲಿ ಸತ್ತು ಬಿದ್ದಿರುತ್ತಾಳೆ. ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ನಂತರ ಪೊಲೀಸರು ಅಶೋಕ್ನ ಕರೆಸುತ್ತಾರೆ. ನಿಮ್ಮ ಪತ್ನಿ ತುಂಬಾ ದಿನದಿಂದ ಮಿಸ್ ಆಗಿದ್ದಾರೆ ಎಂದು ಕಂಪ್ಲೇಂಟ್ ನೀಡಿದ್ದೀರಿ. ಈಗ ನಮಗೆ ಒಂದು ಲೇಡಿಯ ಡೆಡ್ ಬಾಡಿ ಸಿಕ್ಕಿದೆ, ಅದನ್ನು ನೀವು ಗುರುತಿಸಿ ಎಂದು ಹೇಳುತ್ತಾರೆ. ಆಗ ಅಶೋಕ್ ಕಾಮಿನಿಯನ್ನು ನೋಡಿ ಶಾಕ್ ಆಗುತ್ತಾನೆ. ಕಣ್ಣೀರು ಹಾಕುತ್ತಾ ಗೋಳಾಡುತ್ತಾನೆ. ಸ್ವಲ್ಪ ದಿನದ ನಂತರ ಪೊಲೀಸರು ಅಶೋಕ್ನ ಮನೆಗೆ ಬರುತ್ತಾರೆ. ಅಶೋಕ್ನ ಅರೆಸ್ಟ್ ಮಾಡಲು ಬಂದಿರುತ್ತಾರೆ. ಆಗ ಅಶೋಕ್, ನನ್ನನ್ನೇಕೆ ಅರೆಸ್ಟ್ ಮಾಡುತ್ತಿದ್ದೀರಾ ಸರ್, ನಾನೇನು ತಪ್ಪು ಮಾಡಿದೆ ಎಂದು ಕೇಳುತ್ತಾನೆ. ಆಗ ಪೊಲೀಸರು, ನಿಮ್ಮ ಹೆಂಡತಿಯನ್ನು ನೀನೇ ಹೊಡೆದು ಕೊಂದಿದ್ದೀಯಾ, ನಿನ್ನ ಹೆಂಡತಿಯ ಮೇಲಿದ್ದ ಬ್ಲಡ್ನ DNA ಸ್ಯಾಂಪಲ್ ಮತ್ತು ನಿನ್ನ ಬಾಡಿಯ ಬ್ಲಡ್ನ DNA ಸ್ಯಾಂಪಲ್ ಒಂದೇ ಆಗಿದೆ. ನಿನ್ನ ಕತ್ತಿನ ಬಳಿ ನಿನ್ನ ಹೆಂಡತಿಯ ಬೆರಳಿಂದ ಆಗಿದ ಗಾಯವಿದೆ. ಈಗ ನಿಜ ಹೇಳು, ಏಕೆ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಅಶೋಕ್ ನಿಜ ಹೇಳಲು ಶುರು ಮಾಡುತ್ತಾನೆ. ಒಂದು ದಿನ ಮನೀಶ್ ಅಶೋಕ್ಗೆ ಕಾಲ್ ಮಾಡುತ್ತಾನೆ. ಮನೀಶ್ ಮತ್ತು ಅಶೋಕ್ ಕಾಲೇಜ್ ಫ್ರೆಂಡ್ಸ್ ಆಗಿರುತ್ತಾರೆ. ನಂತರ ಇಬ್ಬರು ಒಂದು ಕಾಫಿ ಶಾಪ್ನಲ್ಲಿ ಮೀಟ್ ಆಗುತ್ತಾರೆ. ಆಗ ಇಬ್ಬರು ಮಾತನಾಡುತ್ತಾ, ನೀನು ಇನ್ನೂ ಮದುವೆ ಆಗಿಲ್ಲವ ಎಂದು ಅಶೋಕ್ ಮನೀಶ್ನ ಕೇಳುತ್ತಾನೆ. ಆಗ ಮನೀಶ್, ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಹುಡುಗಿಯರ ಜೊತೆ ಮಜಾ ಮಾಡಲು ಮಾತ್ರ ಇಷ್ಟ, ಅದಕ್ಕೆ ನಾನು ನನಗೆ ಬೇಕಾದಾಗೆಲ್ಲ ನನ್ನ ಮನೆಗೆ ಕರೆಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಅಶೋಕ್, ನೀನು ಯಾವಾಗಲೂ ಬದಲಾಗುವುದಿಲ್ಲ ಬಿಡು ಎಂದು ಹೇಳುತ್ತಾನೆ. ಆಗ ಮನೀಶ್, ನಿನಗೆ ಟೇಸ್ಟೇ ಇಲ್ಲ, ನಿನ್ನೆ ನನ್ನ ಮನೆಗೆ ಒಬ್ಬಳು ಲೇಡಿ ಬಂದಿದ್ದಳು, ಸಖತ್ ಹಾಟ್ ಆಗಿ ಇದ್ದಳು, ನನಗೆ ಒಳ್ಳೆ ಸುಖ ಕೊಟ್ಟಳು, ನಿನಗೆ ಬೇಕಾದರೆ ಹೇಳು, ನಾನು ಈಗಲೇ ಫೋನ್ ಮಾಡಿ ಕರೆಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಅಶೋಕ್, ನನಗೆ ಹೆಂಡತಿ ಇದ್ದಾಳೆ ಎಂದು ಹೇಳುತ್ತಾನೆ. ಆಗ ಮನೀಶ್, ನೀನು ಅವಳನ್ನು ಒಮ್ಮೆ ನೋಡು ಎಂದು ಹೇಳಿ ಅಶೋಕ್ಗೆ ಕಾಮಿನಿಯ ಫೋಟೋ ತೋರಿಸಿ ಬಿಡುತ್ತಾನೆ. ಫೋಟೋವನ್ನು ನೋಡಿ ಅಶೋಕ್ಗೆ ದೊಡ್ಡ ಶಾಕ್ ಆಗುತ್ತದೆ. ಆಗ ಕೋಪಗೊಂಡ ಅಶೋಕ್, ಇವಳನ್ನು ಈ ರಾತ್ರಿ ಕರೆಸು, ನಾನು ಇವತ್ತು ಇವಳನ್ನೇ ಮಜಾ ಮಾಡಬೇಕು ಎಂದು ಮನೀಶ್ಗೆ ಹೇಳುತ್ತಾನೆ. ಆಗ ಮನೀಶ್ ಕಾಮಿನಿಗೆ ಕಾಲ್ ಮಾಡುತ್ತಾನೆ. ಇವತ್ತು ರಾತ್ರಿ ನೀನು ನನ್ನ ಮನೆಗೆ ಬರಬೇಕು ಎಂದು ಕರೆಯುತ್ತಾನೆ. ಆ ದಿನ ರಾತ್ರಿ ಕಾಮಿನಿ ಮನೀಶ್ ಮನೆಗೆ ಬರುತ್ತಾಳೆ. ಆಗ ಮನೀಶ್, ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿದ್ದಾನೆ, ಹೋಗಿ ಅವನಿಗೆ ಒಳ್ಳೆ ಮಜಾ ಕೊಡು ಎಂದು ಹೇಳುತ್ತಾನೆ. ಆಗ ಕಾಮಿನಿ ಸರಿ ಎಂದು ಹೇಳಿ ಒಳಗಡೆ ಹೋಗುತ್ತಾಳೆ. ರೂಮಿನಲ್ಲಿ ಅಶೋಕ್ ಲೈಟ್ ಹಾಕದೆ ಕೂತಿರುತ್ತಾನೆ. ಆಗ ಕಾಮಿನಿ ತನ್ನ ಗಂಡನೆಂದು ಗೊತ್ತಿಲ್ಲದೆ, ಏಕೆ ಕತ್ತಲಲ್ಲಿ ಕೂತಿದ್ದೀರಾ, ಬನ್ನಿ ನಿಮಗೆ ಇವತ್ತು ಒಳ್ಳೆ ಸ್ವರ್ಗ ತೋರಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅಶೋಕ್ ಲೈಟ್ ಹಾಕುತ್ತಾನೆ. ಕಾಮಿನಿ ಅಶೋಕ್ನ ನೋಡಿ ಶಾಕ್ ಆಗುತ್ತಾಳೆ. ಆಗ ಅಶೋಕ್, ನೀನು ಇಂಥ ದಂಧೆಯನ್ನು ಮಾಡುತ್ತೀಯಾ, ಇಂಥ ಕೀಳು ಮಟ್ಟಕ್ಕೆ ಬರಲು ನಿನಗೆ ನಾಚಿಕೆ ಆಗುವುದಿಲ್ಲವಾ ಎಂದು ಕೇಳುತ್ತಾನೆ. ಆಗ ಕಾಮಿನಿ, ನಿನ್ನಿಂದ ನನಗೆ ಐಷಾರಾಮಿ ಜೀವನ ಸಿಗುತ್ತಿಲ್ಲ, ನನಗೆ ಹಣ ಬೇಕು, ಐಷಾರಾಮಿ ಜೀವನ ಮಾಡಬೇಕು, ಮಜಾ ಮಾಡಬೇಕು, ನೀನು ನನಗೆ ಏನೂ ಕೊಡಲಿಲ್ಲ, ಅದಕ್ಕೆ ನಾನು ಈ ದಂಧೆಗೆ ಬಂದೆ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಅಶೋಕ್ ಅವಳ ಕಪಾಳಕ್ಕೆ ಬಾರಿಸುತ್ತಾನೆ. ನನ್ನ ಪ್ರೀತಿಗೆ ಮೋಸ ಮಾಡಿದೆಯಲ್ಲ ಎಂದು ಹೇಳಿ ಅವಳನ್ನು ಹಾಸಿಗೆ ಮೇಲೆ ತಳ್ಳಿ ಕಾಮಿನಿಯನ್ನು ಉಸಿರುಗಟ್ಟಿಸಿ ಸಾಯಿಸುತ್ತಾನೆ. ಕಾಮಿನಿ ಅಲ್ಲೇ ಪ್ರಾಣ ಬಿಡುತ್ತಾಳೆ. ಅಶೋಕ್ನ ಸ್ನೇಹಿತನ ಸಹಾಯದಿಂದ ಕಾಮಿನಿಯನ್ನು ಬೇರೆ ಜಾಗದಲ್ಲಿ ಎಸೆದು ಬಂದಿರುತ್ತಾನೆ. ಈ ಎಲ್ಲ ವಿಷಯವನ್ನು ಅಶೋಕ್ ಪೊಲೀಸರ ಮುಂದೆ ಹೇಳಿ ಸತ್ಯ ಒಪ್ಪಿಕೊಳ್ಳುತ್ತಾನೆ. ಆಗ ಪೊಲೀಸರು ಅಶೋಕ್ನ ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಸಾವಧಾನ್ ಕ್ರೈಮ್ S9 ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಪತಿ ಕೋ ಧೋಖಾ ಎಂದು ಹುಡುಕಿ ನೋಡಬಹುದು.